ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಲ್ಲಿ UPSC KS ಬ್ಯಾಂಕಿಂಗ್ RRB ಹಾಗೂ SSC ಮತ್ತು ಗ್ರೂಪ್ ಸಿ ಈ ಒಂದು ಹುದ್ದೆಗಳ ಈ ಒಂದು ಕೋರ್ಸಿನ SC ಮತ್ತು ST ಆಯ್ಕೆ ಪಟ್ಟಿಗಳನ್ನು ಈಗ ಆಲ್ರೆಡಿ ಪಬ್ಲಿಷ್ ಮಾಡಲಾಗಿದೆ. ಸೊ ಇದೀಗ ಒಂದು ಲೇಟೆಸ್ಟ್ ಮಾಹಿತಿ ಪ್ರಕಾರ ಇಲ್ಲಿ ಈ ಒಂದು ವೆಬ್ಸೈಟ್ನಲ್ಲೇ ಈ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಫಸ್ಟ್ ರೌಂಡ್ ಅಲ್ಲಿ ಸೆಲೆಕ್ಟ್ ಆದ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ತಮ್ಮ ಒಂದು ಸಂಸ್ಥೆಯ ಒಂದು ಆದ್ಯತೆಯನ್ನು ಕೊಡುವ ಸಲುವಾಗಿ ಒಂದು ಲಿಂಕು ಆ್ಯಕ್ಟಿವ್ ಆಗಿದೆ. ಓಕೆನಾ. ಸೊ ನಿಮ್ಮ ಪ್ರಿಫರೆನ್ಸನ್ನು ಇಲ್ಲಿ ಈ ಒಂದು ವೆಬ್ಸೈಟ್ನಲ್ಲಿ ಕೊಡುವ ಒಂದು ಲಿಂಕಿನ ಮೇಲೆ ಕ್ಲಿಕ್ ಮಾಡಿ ನೀವು ಅಲ್ಲಿ ಲಾಗಿನ್ ಆಗಿ ನೀವು ಈ ಒಂದು ನಿಮ್ಮ ಆದ್ಯತೆಯನ್ನು ಎಂಟ್ರಿ ಮಾಡ್ಬೋದು. ಮತ್ತು ಇನ್ನೊಂದು OBC ಮೆರಿಟ್ ಲಿಸ್ಟ್. ಓಕೆನಾ. ಫಾರ್ OBC ಸ್ಟೂಡೆಂಟ್ಸ್ ಮೆರಿಟ್ ಲಿಸ್ಟ್ ಇನ್ನೂ ಫಸ್ಟ್ ರೌಂಡ್ದು ಪಬ್ಲಿಷ್ ಆಗಿಲ್ಲ. ಸೊ ಇದು ಇನ್ನೂ ಯಾವಾಗ ಬಿಡ್ಬೋದು ಅಂತ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊಟ್ಟ ಮೊದಲಿಗೆ ನಾನು ಏನು ಹೇಳ್ತೀನಪ್ಪ ಅಂದರೆ, ಇಲ್ಲಿ ಆಯ್ಕೆ ಪಟ್ಟಿಯಲ್ಲಿರುವ ಎಲ್ಲ ಅಭ್ಯರ್ಥಿಗಳು ತಮ್ಮ ವಿದ್ಯಾರ್ಥಿ ಲಾಗಿನ್ನಲ್ಲೇ ಅಂದರೆ ಒಂದು ಕ್ಯಾಂಡಿಡೇಟ್ ಲಾಗಿನ್ನಲ್ಲೇ ಸಂಸ್ಥೆಯ ಆದ್ಯತೆಯನ್ನು ಆಯ್ಕೆ ಮಾಡಬಹುದು. ಓಕೆನಾ. ಸೊ ಈ ಒಂದು ಇನ್ಸ್ಟಿಟ್ಯೂಟ್ ಅಥವಾ ಈ ಒಂದು ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಳ್ಳಲು ಅಥವಾ ಆಯ್ಕೆಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 28/4 ಅಂದರೆ ಇನ್ನೂ ಒಂದು 7 ದಿವಸಗಳ ಒಂದು ಕಾಲಾವಕಾಶ ಇದೆ. ಓಕೆನಾ. ಸೊ ನಿಮ್ಮ ಒಂದು ಸಂಸ್ಥೆಯನ್ನು ಅಥವಾ ಒಂದು ಇನ್ಸ್ಟಿಟ್ಯೂಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಏನು ಮಾಡೋದಪ್ಪ ಅಂದರೆ, ಮೊದಲಿಗೆ ಸಂಸ್ಥೆಯ ಆಯ್ಕೆ ಪಟ್ಟಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಓಕೆನಾ. ಸೊ ಇಲ್ಲಿ ಏನು ಮಾಡಬೇಕಪ್ಪ, ನೀವು ಆ ಒಂದು ನಿಮ್ಮ ಒಂದು ಏರಿಯಾ ಅನುಗುಣವಾಗಿ ಆ ಒಂದು ಸಂಸ್ಥೆ ಅಥವಾ ಆ ಒಂದು ಇನ್ಸ್ಟಿಟ್ಯೂಟ್ ಯಾವ ಒಂದು ಇನ್ಸ್ಟಿಟ್ಯೂಟಿಗೆ ನಾವು ಅಪ್ಲೈ ಮಾಡಿದ್ರೆ ಒಳ್ಳೆಯದು, ಯಾವುದು ಬೆಟರು, ಅದನ್ನೆಲ್ಲ ಅನಲೈಸ್ ಮಾಡಿಕೊಂಡು ನೀವು ಇಲ್ಲಿ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಎಂಟ್ರಿ ಮಾಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಥರ ಸ್ಟೂಡೆಂಟ್ ಲಾಗಿನ್. ಓಕೆನಾ. ಸ್ಟೂಡೆಂಟ್ ಲಾಗಿನ್ ಅಂತ ಸಿಗುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್ ಮುಖಾಂತರ ಮತ್ತು ಇಲ್ಲಿ ಕ್ಯಾಪ್ಚಾ ಕೋಡ್ ಇರುತ್ತೆ. ಈ ಕ್ಯಾಪ್ಚಾ ಕೋಡನ್ನು ಒಂದು ಎಂಟ್ರಿ ಮಾಡಿ ಲಾಗಿನ್ ಆಗಬೇಕು. ಓಕೆನಾ. ಈ ಲಾಗಿನ್ ಆದಮೇಲೆ ನಿಮಗೆ ಆ ಒಂದು ಇನ್ಸ್ಟಿಟ್ಯೂಟನ್ನು ಸೆಲೆಕ್ಟ್ ಮಾಡಲಿಕ್ಕೆ ಆದ್ಯತೆಯನ್ನು ಪ್ರಿಫರೆನ್ಸ್ ಮಾಡಲಿಕ್ಕೆ ನಿಮಗೆ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಆ ಒಂದು ವಿಂಡೋದಲ್ಲಿ ನೀವೇನಪ್ಪ ನಿಮ್ಮ ಒಂದು ಸಂಸ್ಥೆಯನ್ನು ಅಲ್ಲಿ ಯಾವುದು ಪ್ರಿಫರೆನ್ಸ್ ಯಾವುದು, ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು. ಈಗ ನೀವು ಫಾರ್ ಎಕ್ಸಾಂಪಲ್ ಫಸ್ಟಲ್ಲಿ ನೀವು ಯಾವುದಾದ್ರೂ ಒಂದು ಹಾಕಿದ್ರಿ, ಡಾಕ್ಟರ್ ರಾಜ್ಕುಮಾರ್ IAS ಅಕಾಡೆಮಿ. ಓಕೆನಾ. ಈ ಡಾಕ್ಟರ್ ರಾಜ್ಕುಮಾರ್ IAS ಅಕಾಡೆಮಿಗೆ ನಿಮ್ಮ ಒಂದು ಸ್ಕೋರ್ ಅನುಗುಣವಾಗಿ ನಿಮ್ಮ ಒಂದು ಏನಪ್ಪ ನಿಮ್ಮ ಒಂದು ರ್ಯಾಂಕಿಂಗ್ ಅನುಗುಣವಾಗಿ ಅದು ನಿಮಗೆ ಆ ಒಂದು ಸಂಸ್ಥೆ ಮ್ಯಾಚ್ ಆಗ್ತಿತ್ತು ಅಂದರೆ ನಿಮಗೆ ಫಸ್ಟಲ್ಲೇ ಅಲಾಟ್ ಮಾಡ್ತಾರೆ. ಸೊ ನೀವು ಮುಂಚೆನೇ ಒಮ್ಮೆ ಅಲಾಟ್ ಆಯ್ತು ಅಂದ್ರೆ ಮುಗೀತು. ಓಕೆನಾ. ಸೊ ಅದಕ್ಕೆ ಹೇಳ್ತೀನಿ, ಫಸ್ಟ್ ಸುಮ್ಮನೆ ಯಾವುದಾದ್ರೂ ಮೊದಲು ಚೆನ್ನಾಗಿರೋದು ಹಾಕ್ಕೊಳ್ಳಿ. ಆಮೇಲೆ ಆ ಒಂದು ರೇಂಜ್ ವೈಸು ಯಾವುದು ಚೆನ್ನಾಗಿದೆ, ಮೀಡಿಯಮು, ಲೋ. ಓಕೆನಾ. ಸೊ ಆ ಒಂದು ಅನುಗುಣವಾಗಿ ನೀವು ನಿಮ್ಮ ಪ್ರಿಫರೆನ್ಸನ್ನು ಈ ಒಂದು ಲಾಗಿನ್ ಡೀಟೇಲ್ಸಲ್ಲಿ ಎಂಟ್ರಿ ಮಾಡ್ಬೋದು. ಓಕೆನಾ. ಸ್ವಲ್ಪ ಚೆನ್ನಾಗಿ ಆ ಒಂದು ಸಂಸ್ಥೆ ಪಟ್ಟಿಯನ್ನು ಸ್ವಲ್ಪ ತಿಳಿದುಕೊಳ್ಳಿ. ಗೂಗಲಲ್ಲಿ ಎಂಟ್ರಿ ಮಾಡಿ ಯಾವ ಒಂದು ಇನ್ಸ್ಟಿಟ್ಯೂಟ್ದು ರಿವ್ಯೂಸ್ ಹೇಗಿದೆ. ಯಾಕೆಂದರೆ ಒಂದು ಈ ಕೋಚಿಂಗ್ ತೊಗೋತೀರ ಅಂದರೆ ಒಂದು ಚೆನ್ನಾಗಿರೋದು ಸಂಸ್ಥೆಯನ್ನು ಪ್ರಿಫರ್ ಮಾಡೋದು ಅಂತ ನನ್ನದು ಒಂದು ಅನಿಸಿಕೆ. ಓಕೆನಾ. ಸೊ ಇಲ್ಲ ಕೆಲವೊಂದು ಜನ ಏನು ಮಾಡ್ತಾರೆ, ಇಲ್ಲ ನಮ್ಮದು ಧಾರವಾಡ ಪ್ರಾಪರು, ನಾವು ಧಾರವಾಡದಲ್ಲೇ ನೋಡ್ತೀವಿ, ಅದು ನಿಮ್ಮ ಇಷ್ಟ. ಓಕೆನಾ. ಇಲ್ಲ ನನಗೆ ಟಾಪ್ ಒನ್ ಬೇಕು ಅಂದರೆ ಕೆಲವೊಂದು ಜನ ಬೆಂಗಳೂರಿಗೆ ಬರ್ತಾರೆ. ಓಕೆನಾ. ಬೆಂಗಳೂರು ನೋಡ್ಬೋದು, ಅದು ನಿಮ್ಮ ಇಷ್ಟನಾ. ಓಕೆನಾ. ನಿಮಗೆ ಯಾವ ರೀತಿ ಬೇಕಲ್ಲ ಆದ ಒಂದು ನೀವು ಚೂಸ್ ಮಾಡ್ಬೋದು. ಓಕೆನಾ. ಮತ್ತು
ಇಷ್ಟ ಆಯ್ತಾ. ಇದನ್ನು ಲಾಸ್ಟ್ ನೀವು 28th ಏಪ್ರಿಲ್ ತನಕ ಅಪ್ಲೈ ಮಾಡ್ಬೋದು. ಇನ್ನೊಂದು ಏನಪ್ಪ ಅಂದ್ರೆ ಈ OBC ಲಿಸ್ಟು, ಓಕೆನಾ, ಈ OBC ಲಿಸ್ಟು ಇನ್ನೂ ಪಬ್ಲಿಷ್ ಮಾಡಿಲ್ಲ. ಇಲ್ಲಿ OBC ಲಿಸ್ಟ್ ಯಾವಾಗ ಪಬ್ಲಿಷ್ ಆಗ್ತದಪ್ಪ ಅಂದ್ರೆ ತುಂಬ ಒಂದು ಅಭ್ಯರ್ಥಿಗಳು ಕೇಳ್ತಾಯಿದ್ರು, OBC ಲಿಸ್ಟ್ ಯಾವಾಗ ಪಬ್ಲಿಷ್ ಆಗುತ್ತೆ ಅಂತ ಕೇಳ್ತಾಯಿದ್ರು. ಸೊ ಇಲ್ಲಿ ಕೆಲವೊಂದು ಸೋರ್ಸ್ಗಳ ಮುಖಾಂತರ ನಮಗೆ ಬಂದ ಮಾಹಿತಿ ಏನಪ್ಪ ಅಂತಂದ್ರೆ ಈ OBC ಲಿಸ್ಟ್ ಇನ್ನೂ ಸ್ವಲ್ಪ ಒಂದು ಡಿಲೇ ಆಗ್ಬೋದು. ಐ ಥಿಂಕ್ ನನಗನ್ಸುತ್ತೆ ಈ ವೀಕ್ ಎಂಡಲ್ಲಿ ಬಿಡ್ಬೋದು, ಇಲ್ಲ ಅಂದರೆ ಈ SC STದು ಈ ಒಂದು ಫಸ್ಟ್ ರೌಂಡು ಏನಪ್ಪ ಈ SC ST ಫಸ್ಟ್ ರೌಂಡದು ಆಲ್ರೆಡಿ ಮುಗಿದಿದೆ. ಈಗ ಮುಗಿದಿದೆ ಅಂದರೆ ಏನಪ್ಪ, ಫಸ್ಟ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಇದು 28/4 ಮಟ್ಟ ಏನು ನಿಮಗೆ ಒಂದು ಆಪ್ಷನ್ ಹಾಕಲಿಕ್ಕೆ ಚಾನ್ಸಸ್ ಇದೆ. ಇದಾದಮೇಲೆ ಏನಾಗುತ್ತೆ, ನಿಮ್ಮದು ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ನಿಮ್ಮ ಒಂದು ಆದ್ಯತೆಯ ಮೇರೆಗೆ ನಿಮ್ಮ ಒಂದು ಸಂಸ್ಥೆ ಪಟ್ಟಿಯನ್ನು ನಿಮಗೆ ಅಲಾಟ್ ಮಾಡಲಾಗುತ್ತದೆ. ಸೊ ಐ ಥಿಂಕ್ ಕೆಲವೊಂದು ಅವರ ಒಂದು ಪ್ರಾಬ್ಲಮ್ಸ್ದಿಂದ ಅಥವಾ ಯಾವುದಾದ್ರೂ ಅವರಿಗೆ ಒಂದು ತಾಂತ್ರಿಕ ಅಡಚಣೆಯಿಂದ ಏನಾದರೂ ಸಮ್ ರೀಸನ್ದಿಂದ ಅದು ಮೇ ಬಿ ಡಿಲೇ ಆಗ್ತಾಯಿದೆ ಅನಿಸುತ್ತೆ. ಸೊ ಐ ಹೋಪ್ ಮುಂಬರುವ ಮೇ ಬಿ ಇನ್ 1 ವೀಕಲ್ಲಿ ಬಿಡ್ಬೋದಂತ ಈ ಒಂದು ಬಲ್ಲ ಮೂಲಗಳಿಂದ ಬಂದಿರುವ ಮಾಹಿತಿ. ಇದು ನಾಟ್ ಆಫಿಷಿಯಲ್, ಓಕೆ, ನಾನು ಆಫಿಷಿಯಲಾಗಿ ಹೇಳ್ತಾ ಇಲ್ಲ. ಯಾಕೆಂದರೆ ಆಫಿಷಿಯಲಾಗಿ ನಮಗೂ ಇನ್ನೂ ಯಾವುದೋ ಒಂದು ಮಾಹಿತಿ ಬಂದಿಲ್ಲ. ಕೆಲವೊಂದು ಸೋರ್ಸ್ಗಳ ಮುಖಾಂತರ, ಯಾಕೆಂದರೆ ಕೆಲವೊಂದು ಜನ ಹೆಲ್ಪ್ಲೈನ್ ಮುಖಾಂತರ ಕಾಲ್ ಮಾಡಿರ್ತಾರೆ ಯಾವಾಗುತ್ತೆ ಅಂತ. ಅವರು ಏನು ಹೇಳಿದಾರಪ್ಪ ಅಂದರೆ ಇನ್ನೂ ಸ್ವಲ್ಪ ಡಿಲೇ ಆಗುತ್ತೆ, ಬಿಡ್ತಾರೆ. ನಿಮ್ಮ OBC ಲಿಸ್ಟ್ ಬಿಡಲಾರ್ದೆ ಎಲ್ಲಿ ಹೋಗಲ್ಲ, ಓಕೆನಾ. ಈಗ SC ST ಬಿಟ್ಟಾರಂದರೆ OBCನೂ ಬಿಡಲೇಬೇಕು. ಸ್ವಲ್ಪ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್, ಸ್ವಲ್ಪ ವೇಟ್ ಮಾಡಿ. ಮತ್ತು ಇನ್ನೊಂದು ಮಹತ್ವದ ವಿಚಾರವೇನೆಂದರೆ, ತುಂಬ ಜನ ಕೇಳ್ತಾಯಿದ್ರು, ಈ SC STದು ಫಸ್ಟ್ ರೌಂಡ್ ಲಿಸ್ಟ್ ಬಿಟ್ಟರು, ಸೆಕೆಂಡ್ ರೌಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ, ಈ ಸೆಕೆಂಡ್ ಅಂದರೆ ಈ ಒಂದು 2ನೇ ಸುತ್ತಿನ ಆಯ್ಕೆ ಪಟ್ಟಿನ ಯಾವಾಗ ಬಿಡ್ಬೋದು. ಸೊ ಈ ಒಂದು ಆಯ್ಕೆ ಪಟ್ಟಿ ಯಾವಾಗ ಬಿಡ್ಬೋದಪ್ಪ ಅಂದ್ರೆ ನಮಗೊಂದು ಇಲ್ಲಿ ಮಾಹಿತಿ ಈ ಒಂದು ಮಾಹಿತಿ ಲಭ್ಯವಾಗಿದೆ ನೋಡಿ. ಇಲ್ಲಿ ನೀವು ನೋಡ್ಬೋದು, ಈ ಒಂದು ಉತ್ತರ ನಮಗೆ ಕಲ್ಯಾಣ ಮಿತ್ರ, ಓಕೆನಾ. ಕಲ್ಯಾಣ ಮಿತ್ರ ಅಂದರೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ, ಓಕೆನಾ, ಕಲ್ಯಾಣ ಮಿತ್ರ ಈ ಒಂದು ಟ್ವಿಟರ್ ಅಕೌಂಟಿನ ಮೂಲಕ ಅಥವಾ ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಟ್ವಿಟರ್ ಖಾತೆಯಿಂದ ಈ ಒಂದು ಉತ್ತರ ನಮಗೆ ದೊರಕಿದೆ. ಏನಪ್ಪ ಅಂದ್ರೆ, ನಿಮ್ಮ ಪ್ರಶ್ನೆಗೆ ಸಂಬಂಧಿಸಿದಂತೆ ಮೊದಲ ಆಯ್ಕೆ ಪಟ್ಟಿಯಲ್ಲಿ ಗೈರು ಹಾಜರಾದವರ ಸಂಖ್ಯೆಯ ಆಧಾರದ ಮೇಲೆ 2ನೇ ಪಟ್ಟಿಯನ್ನು ನಮ್ಮ PETC ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು, ಓಕೆನಾ. ಈಗ ನಾರ್ಮಲಾಗಿ ಏನಾಗುತ್ತಾ, 28ಕ್ಕೆ ಲಾಸ್ಟು ನಿಮ್ಮದು ಚಾಯ್ಸನ್ನು ಕೊಡಲಾಗಿದೆ. ಇಲ್ಲಿ ಮಟ್ಟ ನಿಮಗೆ ಚಾಯ್ಸನ್ನು ಕೊಡಲಿಕ್ಕೆ ಒಂದು ಅಲಾವ್ ಇರುತ್ತೆ. ನೆಕ್ಸ್ಟ್ ಏನು ಮಾಡ್ತಾರೆ, ನಿಮಗೆ ಅಲಾಟೆಡ್ ಸೀಟು ಅಂದರೆ ನಿಮಗೆ ಇನ್ಸ್ಟಿಟ್ಯೂಟ್ ಯಾವುದು ಸಿಕ್ಕಿದೆ ಆ ಒಂದು ಲಿಸ್ಟ್ ಬಿಡ್ತಾರೆ. ಆ ಲಿಸ್ಟ್ ಆದಮೇಲೆ ಏನು, ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನು ಕರೀತಾರೆ. ಸೊ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಕೆಲವೊಂದು ಜನ ಅಬ್ಸೆಂಟ್ ಆಗ್ತಾರೆ, ಡಾಕ್ಯುಮೆಂಟಲ್ಲಿ ಕೂಡ ಅಬ್ಸೆಂಟ್ ಆಗ್ತಾರೆ. ಅಂತ ಕೆಲವೊಂದು ಜನ ಡಾಕ್ಯುಮೆಂಟ್ ಕೊಟ್ಟರು ಜಾಯ್ನಿಂಗ್ ಆಗೋದಿಲ್ಲ. ಸೊ ಜಾಯ್ನಿಂಗ್ ಆಗೋದಿಲ್ಲ ಅಂಥಲ್ಲಿ ಕೆಲವೊಂದು ಕ್ಯಾಂಡಿಡೇಟ್ ಅಬ್ಸೆಂಟ್ ಆಗ್ತಾರೆ. ಸೊ ಈ ಒಂದು ನಂಬರ್ಸ್ ಮೇಲೆ ಡಿಪೆಂಡ್ ಮೇಲೆ 2ನೇ ಆಯ್ಕೆ ಪಟ್ಟಿಯನ್ನು ಈ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಐ ಥಿಂಕ್ ಈ 2ನೇ ಆಯ್ಕೆ ಪಟ್ಟಿ ಮೇ ಬಿ ಇನ್ನೂ ಅಂದರೆ ಈಗ 28ಕ್ಕೆ ಲಾಸ್ಟ್ ಆದ್ಯತೆ ಇದೆ. ಮೇ ಬಿ ಮೇ ಫಸ್ಟ್ ವೀಕ್ನಲ್ಲಿ ಈ ಫಸ್ಟ್ ರೌಂಡಿನ ಕೌನ್ಸಿಲಿಂಗ್ ಆಗಿ ನಿಮಗೆ ಒಂದು DVಯನ್ನು ಕರೀತಾರೆ. ಆಮೇಲೆ ಈ ಒಂದು ಸೆಕೆಂಡ್ ಲಿಸ್ಟನ್ನು ನೀವು ವೇಟ್ ಮಾಡ್ಬೋದು, ಓಕೆನಾ. ಇದಿಷ್ಟು ಈ ಒಂದು ಫ್ರೀ ಕೋಚಿಂಗ್ ರಿಲೇಟೆಡು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಇದೇ ಥರದ
ಒಂದು ಫ್ರೀ ಕೋಚಿಂಗ್ ರಿಲೇಟೆಡ್ ಒಂದು ಲೇಟೆಸ್ಟ್ ಅಪ್ಡೇಟ್ ಮಾಹಿತಿ ಬೇಕಾದರೆ, ಈ ಒಂದು ರಿಸಲ್ಟು, ಆಯ್ಕೆ ಪಟ್ಟಿ ಇತ್ಯಾದಿ ಥರದ ಒಂದು ಮಾಹಿತಿ ಬೇಕಿದ್ದರೆ ನೀವು ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಧನ್ಯವಾದಗಳು.